ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಅತಿ ದೊಡ್ಡ ಟ್ವಿಸ್ಟನ್ನು ಈ ವಾರ ಕೊಟ್ಟಿದ್ದಾರೆ. 50 ದಿನಗಳ ಆಟವನ್ನು ಪೂರೈಸಿದ ಬಳಿಕ ಯಾರು ಕೂಡ ನಿರೀಕ್ಷೆ ಮಾಡದಂಥ ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿದ್ದಾರೆ. ಕಳೆದ ಸೀಸನ್ನಲ್ಲಿ ಒಂದು ರೀತಿಯಲ್ಲಿ ಹಲ್ಚಲನ್ನು ಎಬ್ಬಿಸಿದಂಥ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ. ಈಗಾಗಲೇ ಕಳೆದ ವಾರ ಅತಿಥಿಗಳಾಗಿ ಬಿಗ್ ಬಾಸ್ ಮನೆಗೆ ಬಂದಂಥ ಸ್ಪರ್ಧಿಗಳು ಇನ್ನೂ ಕೂಡ ಮನೆಗೆ ಸೆಟ್ ಆಗಿರಲಿಲ್ಲ. ಮನೆಗೆ ಸೆಟ್ ಆಗೋದ್ರೊಳಗನೆ ಇಬ್ಬರನ್ನ ಉಳಿಸಿಕೊಂಡು ಮೂವರನ್ನು ಹೊರಗಡೆ ಕಳಿಸುವಂಥ ಕೆಲಸವನ್ನು ಕಿಚ್ಚ ಸುದೀಪ್ ಅವರು ಶನಿವಾರದ ಸಂಚಿಕೆಯಲ್ಲಿ ಮಾಡಿದ್ದಾರೆ. ಅಂದರೆ ವೈಲ್ಡ್ ಕಾರ್ಡ್ ಮೂಲಕ ಇಬ್ಬರು ಸ್ಪರ್ಧಿಗಳನ್ನು ಮಾಜಿ ಸ್ಪರ್ಧಿಗಳನ್ನು ಹಾಲಿ ಸ್ಪರ್ಧಿಗಳನ್ನಾಗಿ ಈಗ ಮಾಡಿಕೊಂಡಿದ್ದಾರೆ. ಇಂಥದ್ದೊಂದು ನಿರೀಕ್ಷೆ ಯಾರಲ್ಲೂ ಕೂಡ ಇರಲಿಲ್ಲ. ಕಿಚ್ಚ ಸುದೀಪ್ ಅವರು ಇಂಥದ್ದೊಂದು ನಿಲುವನ್ನು ತೆಗೆದುಕೊಳ್ತಾರೆ ಅಥವಾ ವೈಲ್ಡ್ ಕಾರ್ಡ್ ಮೂಲಕ ಇಬ್ಬರು ಸ್ಪರ್ಧೆಯನ್ನು ಉಳಿಸ್ಕೊಳ್ತಾರೆ ಅಂತೇಳಿ ಯಾರೂ ಕೂಡ ಭಾವಿಸಿರಲಿಲ್ಲ. ಇನ್ಫ್ಯಾಕ್ಟ್ ಇದರ ಬಗ್ಗೆ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಆದರೆ ಇವರಿಗೆ ಒಂದು ವಾರ ಮನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಪಷ್ಟವಾಗಿ ಗೊತ್ತಾಯಿತು. ಜೊತೆಗೆ ಮನೆಯವ್ರಿಗೂ ಕೂಡ ಇವರ ಒಂದಷ್ಟು ಮೈನಸ್ ಏನು ಪ್ಲಸ್ ಏನು ಅನ್ನೋದು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯವಾಯಿತು. ಈಗಾಗಲೇ ಮನೆಯ ಅಷ್ಟೋ ಜನ ಸದಸ್ಯರಿಗೂ ಇವರ ಮೇಲೆ ಒಂದು ಕಿಚ್ಚಿದೆ. ಆಮೇಲೆ ಸಹಜವಾದಂತಹ ಈ 50 ದಿನದ ನಂತರ ಬಂದರು ಅನ್ನುವಂತಹ ಕೋಪ ಇದೆ. ಕಳೆದ ಸೀಸನ್ನಲ್ಲಿ 50 ದಿನಗಳ ಬಳಿಕ ಬಂದಂತಹ ಹನುಮಂತ ಬಿಗ್ ಬಾಸ್ ಮನೆಯ ಟ್ರೋಫಿಯನ್ನು ಗೆದ್ದರೆ, ಇಲ್ಲಿ ಬಿಗ್ ಬಾಸ್ ಮನೆಯ ಟ್ರೋಫಿಯನ್ನು ಯಾರು ಗೆಲ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ. ಸದ್ಯಕ್ಕೆ ರೇಸ್ನಲ್ಲಿರುವಂಥ ಗಿಲ್ಲಿಯನ್ನು ಈ ರಜತ್ ಮತ್ತು ಚೈತ್ರ ಹಿಂದಿಕ್ತಾರಾ ಅಥವಾ ಅದರ ಒಳಗಡೆನೆ ಮನೆ ಹೋಗ್ತಾರಾ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ನೋಡೋಣ ಏನಾಗುತ್ತೆ ಅಂತೇಳಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ಆಟದ ಕಾವು ಇನ್ನಷ್ಟು ಹೆಚ್ಚಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಬಿಗ್ ಬಾಸ್ ಮನೆಯ ಸೀಸನ್ 12ರ ಆಟ ಇಷ್ಟು ದಿನಗಳ ಕಾಲ ಇದ್ದಂಥ ರೀತಿಗೂ ಇನ್ನು ಮುಂದೆ ಇರುವಂಥ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳು ಎಲ್ಲೋ ಒಂದು ಕಡೆ ಡಲ್ ಹೊಡಿತಾ ಇದ್ರು. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಝೀಲ್ ಏನಿರಬೇಕು ಆ ಝೀಲ್ ಕಾಣಿಸ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಒಂದು ಈ ಜಡ ಹಿಡಿದಂಥ ಸ್ಪರ್ಧಿಗಳ ರೀತಿ ಕಾಣಿಸ್ತಾ ಇದ್ರು. ಅಶ್ವಿನಿ ಗೌಡ ಸೈಲೆಂಟ್ ಆದ ಬಳಿಕ ಬಿಗ್ ಬಾಸ್ ಮನೆಯ ಆಟ ಎಲ್ಲೋ ಒಂದು ಕಡೆ ಕೊಂಚ ಡಲ್ ಆಗ್ತಾ ಬಂದಿತ್ತು. ಈಗ ಆ ಆಟವನ್ನು ಮೇಲೆತ್ತೋಕೆ ಮತ್ತು ಆ ಆಟಗಾರರಿಗೆ ಮತ್ತಷ್ಟು ಈ ಕಿಚ್ಚನ್ನು ಹೊತ್ತಿಸೋದಕ್ಕೆ ಬಂದಿದ್ದಾರೆ ಬಿಗ್ ಬಾಸ್ನ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು. ಕಳೆದ ವಾರನೇ ಇವರು ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಆದರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇವರು ಉಳಿದುಕೊಳ್ತಾರೆ ಅಂಥೇಳಿ. ಬಿಗ್ ಬಾಸ್ ಸೀಸನ್ 11ರ ಈ ಸೀಸನ್ನಲ್ಲಿ ಸ್ಪರ್ಧಿಗಳಾಗಿದ್ದಂಥ ಚೈತ್ರ ಕುಂದಾಪುರ ಆರಂಭದಲ್ಲಿ ನರಕವಾಸಿ, ಆಮೇಲೆ ಟಾಸ್ಕ್ಗಳ ಉಸ್ತುವಾರಿಯಾಗಿ ಅಬ್ಬರಿಸಿದರು. ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯ ಸೀಸನ್ 11ರ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನುವಂತಹ ಪಟ್ಟವನ್ನು ಕೂಡ ಅಲಂಕರಿಸಿದರು. ಇನ್ನು 50 ದಿನಗಳಾದ ಮೇಲೆ ಕಳೆದ ಸೀಸನ್ನಲ್ಲೂ ಕೂಡ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟವರು ಈ ರಜತ್ ಕಿಶನ್. ಅರ್ಧ ಸೀಸನ್ ಆದಮೇಲೆ ಬಂದರೂ ಕೂಡ ಫಿನಾಲೆ ಹಂತಕ್ಕೆ ಹೋಗಿ ರನ್ನರ್ ಅಪ್ ಆಗುವಂತಹ ರಜತ್ ಕಿಶನ್ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಮನೆಯ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅನ್ನುವಂತಹ ಹೆಸರನ್ನು ಪಡೆದುಕೊಂಡಿದ್ರು. ಇನ್ನು ಈ ಬಾರಿ ಈಗ ಚೈತ್ರ ಮತ್ತು ರಜತ್ ಬಂದಿರೋದಕ್ಕೆ ನಾನಾ ಕಾರಣಗಳು ಕೂಡ ಇದ್ದಾವೆ. ಬಿಗ್ ಬಾಸ್ ಸೀಸನ್ 12ಕ್ಕೆ ರಜತ್ ಮತ್ತು ಚೈತ್ರ ವೈಲ್ಡ್ ಕಾರ್ಡ್ ಮೂಲಕ ಬಂದಿದ್ದರೂ ಕೂಡ ಇಲ್ಲಿ ಈ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಯಾವ ರೀತಿ ಇನ್ನು ಮುಂದೆ ಆಟ ಆಡ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ. 10ನೇ ವಾರದಿಂದ ಇವರ ಆಟ ಶುರುವಾಗ್ತಿದೆ. ಈಗ ಈ 10ನೇ ವಾರದಿಂದ ಇವರ ಆಟ ಹೇಗಿರುತ್ತೆ ಅನ್ನೋದು, ಜೊತೆಗೆ ಬಿಗ್ ಬಾಸ್ ಮನೆಯ ಈಗಿನ ಹಾಲಿ ಸ್ಪರ್ಧಿಗಳ ಜೊತೆಗೆ ಇವರ ಆಟದ ಜುಗಲ್ಬಂದಿ ಹೇಗೆ ನಡೀತದೆ ಅನ್ನೋದು ಈಗಿರುವಂಥ ಕುತೂಹಲ. ಹಾಗೆ ನೋಡಿದ್ರೆ ಇವರನ್ನು ಬಿಗ್ ಬಾಸ್ ಮನೆಯ ಒಳಗಡೆ ಕಳಿಸೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಒಂದಲ್ಲ ಎರಡಲ್ಲ, ಸಾಕಷ್ಟು ಕಾರಣಗಳು ಇದ್ದಾವೆ. ಈಗಾಗಲೇ ಅವರವರ ಲೆಕ್ಕಾಚಾರಗಳು, ಅಂದರೆ ಹಾಲಿ ಇರುವಂತಹ ಸ್ಪರ್ಧಿಗಳದು ಒಂದೊಂದು ಲೆಕ್ಕಾಚಾರ ಆದರೆ, ಬಟ್ ಇನ್ನು ಮುಂದೆ ಬರುವಂಥ ಲೆಕ್ಕಾಚಾರಗಳು ನೀವು ಗೆಸ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ಹಿಂದೆ ಸೂರಜ್, ರಘು, ರಿಷಾ ಈ 3 ಜನ ಒಳಗಡೆ ಬಂದಿದ್ದರು. ಅವರಲ್ಲಿ ರಿಷಾ ಈಗಾಗಲೇ ಮನೆಗೆ ಹೋಗಿದ್ದಾರೆ. ಈಗ ರಜತ್ ಮತ್ತು ಚೈತ್ರ ಆ ಸ್ಥಾನವನ್ನು ತುಂಬಿದ್ದಾರೆ. ಆದರೆ ಸುದೀಪ್ ಅವರು ಹೇಳಿರುವಂತೆ ರಜತ್ ಮತ್ತು ಚೈತ್ರ ಅವರು ಸ್ಪರ್ಧಿಗಳಾಗಿ ಬಿಗ್ ಬಾಸ್ ಮನೆಯಲ್ಲಿ ಇರೋದರಿಂದ ಅಲ್ಲಿಯೂ ಕೂಡ ಟ್ವಿಸ್ಟ್ ಇರಲಿದೆ ಅನ್ನೋದು ಸ್ಪಷ್ಟ. ರಘು ಸ್ಟ್ರಾಂಗ್ ಸ್ಪರ್ಧಿಯಾಗಿ ಇರ್ತಾರೆ ಅನ್ನುವಂಥದ್ದು ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ. ಮನೆಯೊಳಗೆ ಗಿಲ್ಲಿ ಹಾಗೂ ರಘು ಈಗಾಗಲೇ ಒಂದಾಗಿದ್ದಾರೆ. ಇಲ್ಲಿವರೆಗೂ ಕಿತ್ತಾಡ್ತಿದ್ದಂಥ ಅಶ್ವಿನಿ ಗೌಡ ಗಿಲ್ಲಿ ಅವರ ಜೊತೆಗೆ ಬಂದು ಸಪೋರ್ಟ್ಗೆ ಬೆನ್ನಿಗೆ ನಿಂತಿದ್ದಾರೆ. ರಜತ್ ಹಾಗೂ ಚೈತ್ರ ಕುಂದಾಪುರ ಸೀಸನ್ 12ರ ಸ್ಪರ್ಧಿಗಳಿಗೆ ಪ್ರಬಲ ಸ್ಪರ್ಧಿಗಳಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಆದರೆ ಇವರ ಲೆಕ್ಕಾಚಾರವನ್ನು ತಲೆಗಳಿಗೆ ಮಾಡೋದಕ್ಕೇ ಇಲ್ಲಿ ಚೈತ್ರ ಮತ್ತು ರಜತ್ ಬಂದಿದ್ದಾರೆ ಅನ್ನೋದು ಸ್ಪಷ್ಟ. ಯಾಕಂತ ಹೇಳಿದ್ರೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಜತ್ತು ಅಲ್ಲೇ ಕೊಟ್ಟುಬಿಡುವಂತಹ ಸ್ಪರ್ಧಿ. ಇನ್ನು ಚೈತ್ರ ಎಲ್ಲವನ್ನು ಸ್ಟಾಕ್ ಮಾಡಿ ಇಟ್ಕೊಂಡು ಒಂದೇ ಸಲಕ್ಕೆ ಸ್ಫೋಟಿಸುವಂಥ ಸ್ಪರ್ಧಿ. ಹಾಗಾಗಿ ಇವರಿಬ್ಬರದ್ದು ಕೂಡ ಆಟದ ಶೈಲಿ ಮತ್ತು ರೀತಿ ಡಿಫ್ರೆಂಟ್ ಆಗಿದೆ. ಹಾಗೆ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಕೂಡ ಸದ್ಯಕ್ಕೆ ಸ್ಟ್ರಾಂಗ್ ಇರುವಂಥ ಸ್ಪರ್ಧಿಗಳೇ. ಆಮೇಲೆ
ಸುದೀರ್ಘವಾದಂಥ ಆಟವನ್ನು ಕಳೆದ ಸೀಸನ್ನಲ್ಲಿ ಆಡಿರುವಂಥ ಸ್ಪರ್ಧಿಗಳೇ. ಹಾಗಿದ್ರೂ ಕೂಡ ರಜತನ್ನು ಮತ್ತೆ ಇಲ್ಲಿ 50ನೇ ದಿನಕ್ಕೆ ಯಾಕೆ ಒಳಗಡೆ ಕಳಿಸಿದ್ರು ಅನ್ನೋದು ಈಗಿರುವಂಥ ಪ್ರಶ್ನೆ. ಪದೇ ಒಬ್ಬ ವ್ಯಕ್ತಿಗೆ ಇಂಥ ಅವಕಾಶವನ್ನು ಮಾಡಿಕೊಡೋದು ಎಷ್ಟು ಸರಿ ಅನ್ನೋದು ಈಗ ವೀಕ್ಷಕರು ಕೇಳ್ತಿರುವಂಥ ಪ್ರಶ್ನೆ. ರಜತನ್ನು 50 ದಿನಕ್ಕೆ ಕಳಿಸಿಕೊಡುವಂತಹ ಪ್ರಮೇಯ ಏನಿತ್ತು? ಕಳೆದ ಸೀಸನ್ನಲ್ಲೂ ಕೂಡ 50 ದಿನಕ್ಕೆ ಕಳಿಸಿ ಆತನನ್ನು ರನ್ನರ್ ಅಪ್ ಮಾಡಿದರು. ಅಂದರೆ ಉದ್ದೇಶಪೂರ್ವಕವಾಗಿಯೇ ಹೀಗೆ ಮಾಡ್ತಾ ಇದ್ದಾರೆ. ಹಾಗಂದರೆ ಬೇರೆ ಯಾರು ಕೂಡ ಗತಿನೇ ಇಲ್ವಾ? ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಬೇರೆ ಯಾರು ರೆಡಿನೇ ಇಲ್ವಾ? ಗತಿನೇ ಇಲ್ವಾ? ಯಾರು ಕೂಡ ರಜತ್ನ ಸ್ಥಾನವನ್ನು ತುಂಬುವಂತಹ ಕ್ಯಾಂಡಿಡೇಟ್ಗಳೇ ಇಲ್ವಾ ಅನ್ನುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಪ್ರತಿ ಸೀಸನ್ನಲ್ಲೂ ಕೂಡ ಈ ರೀತಿ 50ನೇ ದಿನಕ್ಕೆ ಒಬ್ಬ ಸ್ಪರ್ಧಿಯನ್ನು ಕಳಿಸುವಂಥದ್ದು, ಆತನನ್ನು ರನ್ನರ್ ಅಪ್ ಮಾಡುವಂಥದ್ದು, ಆತನಿಗೆ ಟ್ರೋಫಿಯನ್ನು ಕೊಟ್ಟು ಕಳಿಸುವಂಥದ್ದು, ಇದರ ಲಾಭ ಏನು, ಪ್ರಯೋಜನ ಏನು? ಈ ರೀತಿ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ಕರೆಕ್ಟ್ ಅಲ್ವಾ? ಈಗ ಒಂದು ವೇಳೆ ರಜತನ್ನು ಮುಂಚೆನೇ ಅಂದರೆ ಡೇ 1ಇಂದನೇ ಕೂರಿಸ್ಕೊಂಡಿದ್ರೆ ಅದೊಂಥರ ಲೆಕ್ಕಾಚಾರ. ಪ್ರತಿ ಸೀಸನ್ನಲ್ಲೂ ಕೂಡ 2ನೇ ಸೀಸನ್ ಕೂಡ ಹಾಗೆ ಆಯಿತು. ಆತನನ್ನು ಕರೆಸೋದಂತೆ 50 ದಿನದ ಬಳಿಕ ಆತನನ್ನು ಆಟ ಆಡಿಸೋದಂತೆ, ಆತನಿಗೆ ರನ್ನರ್ ಅಪ್ ಟ್ರೋಫಿನೋ ವಿನ್ನರ್ ಟ್ರೋಫಿನೋ ಇನ್ನೊಂದು ಮತ್ತೊಂದು ಕೊಡೋದು ಅಂತ ಆದರೆ ಆತನ ಕರೆಸುವಂಥದ್ದು ಏನಿದೆ, ಕೂರಿಸುವಂಥದ್ದು ಏನಿದೆ, ಡೈರೆಕ್ಟಾಗಿ ಫಿನಾಲಿಗೆ ಕರೆಸಿ ಅಲ್ಲೇ ಕೊಟ್ಟು ಕಳಿಸ್ಬಿಡ್ಬೋದಲ್ವಾ ಅನ್ನೋಂತಹ ಅಭಿಪ್ರಾಯ ಕೂಡ ಇದೆ. ಹಾಗಾಗಿ ರಜತ್ ಬಗ್ಗೆ ಎಲ್ರಿಗೂ ಕೂಡ ಅಸಮಾಧಾನ ಇದೆ. ಇನ್ನು ಆತನ ಆಟದ ಶೈಲಿ, ಆಟದ ರೀತಿ ಎಲ್ಲವೂ ಕೂಡ ತೀರ ವೈಯಕ್ತಿಕವಾಗಿ ಹೋಗಲಿದೆ. ಬಿಗ್ ಬಾಸ್ ಮನೆಯಲ್ಲಿ ಏನು ಇದುವರೆಗೆ ಶಾಂತಿಯನ್ನು ಕಾಪಾಡಿಕೊಂಡು ಒಂದು ರೀತಿಯಾದಂಥ ಸಂಯಮ ಇತ್ತು ನೋಡಿ, ಅದು ಇನ್ನು ಮುಂದೆ ದೇವರನ್ನೇ ನೀವು ನೋಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಸ್ಪಷ್ಟ. ಅಂದರೆ ಅತಿರೇಕದ ವರ್ತನೆಗಳು, ನಾಲ್ಗೆ ಹರಿಬಿಡುವಂಥದ್ದು, ಕೆಟ್ಟದಾಗಿ ಮಾತನಾಡುವಂಥದ್ದು, ತಾನು ಹೇಳಿದಂತೆ ಎಲ್ಲರೂ ಕೂಡ ಕೇಳಬೇಕು, ನಡಿಬೇಕು ಅನ್ನುವಂತಹ ಒಂದು ಗಾಂಚಲಿಯನ್ನು ಪ್ರದರ್ಶನ ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ಬಹುಶಃ ನೀವು ಇನ್ನು ಮುಂದೆ ಜಾಸ್ತಿ ನೋಡಬಹುದು ಅನ್ನೋದು ಕೂಡ ಸತ್ಯ. ಇದು ಒಂದು ಭಾಗ. ಇನ್ನು 2ನೇ ಭಾಗ ಚೈತ್ರ ಕುಂದಾಪುರ ಅವರದ್ದು. ಚೈತ್ರ ಕುಂದಾಪುರ ಸಹಜವಾಗಿ ಈ ರಜತ್ಗೆ ಕಂಪೇರ್ ಮಾಡಿದರೆ ಅಷ್ಟು ಅಗ್ರೆಷನ್ ಇಲ್ಲ. ಬಟ್ ಹಾಗಂದ ಮಾತ್ರಕ್ಕೆ ಸುಮ್ಮನೆ ಕೂರುವಂಥ ಹೆಣ್ಮಗಳು ಕೂಡ ಅಲ್ಲ. ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಹೇಳಿದ್ರೆ ಪ್ರಬಲವಾಗಿ ಧ್ವನಿ ಎತ್ತೋದ್ರಲ್ಲೂ ಕೂಡ ಹಿಂದೆ ಬೀಳೋದಿಲ್ಲ. ಯಾರನ್ನಾದರೂ ಕೂಡ ಕಾಲೆಳಿಬೇಕು ಅಂತ ಹೇಳಿದ್ರೆ ಕುತಂತ್ರದ ಮೂಲಕ ಕಾಲೆಳೆಯೋದ್ರಲ್ಲೂ ಕೂಡ ಚೈತ್ರ ಹಿಂದೆ ಬಿದ್ದಂತಹ ಹೆಣ್ಮಗಳು ಅಲ್ವೇ ಅಲ್ಲ. ಬಟ್ ರಜತ್ ಮತ್ತು ಚೈತ್ರಗೆ ಕಂಪೇರ್ ಮಾಡಿದರೆ ರಜತ್ಗೆ ಎಲ್ಲೋ ಒಂದು ಕಡೆ ಮತ್ತೆ ಒಲಿದು ಬಂತಹ ಒಂದು ದೊಡ್ಡ ಆಫರ್ ಇದು, ಮೆಗಾ ಆಫರ್ ಇದು, ಮೆಗಾ ಡಿಪ್ ಇದು, ಲಾಟ್ರಿ ಇದು ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಲಾಟ್ರಿಯನ್ನು ರಜತ್ ಹೇಗೆ ಉಳಿಸ್ಕೊಳ್ತಾನೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಒಂದನೇದು. 2ನೇದು, ರಜತ್ ಮತ್ತು ಚೈತ್ರ ಯಾರ್ಯಾರಿಗೆ ಕಾಂಪಿಟೇಟರ್ ಅಂತೇಳಿ ಕೇಳಿದ್ರೆ ಸಹಜವಾಗಿ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಚುರುಕಾಗಿರುವಂಥ ಅಶ್ವಿನಿ ಗೌಡಗೆ, ಹಾಗೆಯೇ ಮತ್ತೊಂದು ಕಡೆ ಗಿಲ್ಲಿಗೂ ಕೂಡ ಇವರು ಟಕ್ಕರನ್ನು ಕೊಡುವಂಥ ಚಾನ್ಸಸ್ ಇದೆ, ರಘು ಕೂಡ ಇವರು ಟಕ್ಕರನ್ನು ಕೊಡುವಂಥ ಚಾನ್ಸಸ್ ಇದೆ. ಅದನ್ನು ಹೊರತುಪಡಿಸಿದರೆ ಸೈಲೆಂಟಾಗಿ ಗೇಮನ್ನು ಆಡ್ತಿರುವಂತಹ ಸ್ಪರ್ಧಿಗಳಿಗೂ ಕೂಡ ಬಹುಶಃ ಇವರು ಇನ್ನು ಮುಂದಿನ ದಿನಗಳಲ್ಲಿ ಚಾಲೆಂಜಸ್ ಆಗಿ ಕೆಲವೊಂದಷ್ಟು ಟಾಸ್ಕ್ಗಳಲ್ಲಿ ನಿಲ್ಲುವಂಥ ಚಾನ್ಸಸ್ ಇರುತ್ತೆ. ಇನ್ನು ಫಿಸಿಕಲ್ ಟಾಸ್ಕ್ ಆಗಿರ್ಬೋದು, ಮೆಂಟಲಿ ಟಾಸ್ಕ್ ಆಗಿರ್ಬೋದು, ಎರಡರಲ್ಲೂ ಕೂಡ ರಜತ್ತು ಮುಂಚೂಣಿಯಲ್ಲಿ ನಿಲ್ಲುವಂಥ ಸ್ಪರ್ಧಿ. ಹಾಗೆಯೇ ತಾನು ಹೇಳಿದಂತೆ ಎಲ್ಲರೂ ಕೂಡ ಕೇಳಬೇಕು ಅನ್ನುವಂಥ ಡಾಮಿನೇಟಿಂಗ್ ಕ್ಯಾರೆಕ್ಟರ್ನೂ ಕೂಡ ಹೊಂದಿರುವಂಥ ಸ್ಪರ್ಧಿ. ಹಾಗಾಗಿ ಈ ವಿಚಾರದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಒಂದಂತೂ ತಿಳ್ಕೊಳ್ಳಿ, ಮುಂದಿನ ವಾರದಿಂದ ಬಿಗ್ ಬಾಸ್ ಮನೆಯಲ್ಲಿ ಜಗಳ, ಕಿತ್ತಾಟ ಮತ್ತು ರಂಪಾಟ, ವಾದ ಎಲ್ಲವೂ ಕೂಡ ಹೆಚ್ಚಾಗಲಿದೆ ಅನ್ನೋದರಲ್ಲಿ ಯಾವ ಅನುಮಾನನೂ ಕೂಡ ಬೇಡ. ಬಿಗ್ ಬಾಸ್ ಮನೆ ಆಟ ಮುಂದಿನ ವಾರದಿಂದ ಬೇರೆದೇ ದಿಕ್ಕನ್ನು ಕೂಡ ಪಡಿತದೆ ಅನ್ನೋದ್ರಲ್ಲೂ ಕೂಡ ನಿಮಗೆ ಡೌಟೇ ಬೇಡ. ಬಟ್ ಯಾವುದೋ ಒಂದು ಕೆಟ್ಟ ಲೆಕ್ಕಾಚಾರವನ್ನು ಹಾಕ್ಕೊಂಡು ರಜತನ್ನು ಒಳಗಡೆ ಕಳಿಸಿದ್ದಾರೆ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ಈ ರಜತ್ ಒಳಗಡೆ ಹೋಗಿರೋದ್ರ ಬಗ್ಗೆ ಬಹುತೇಕರಿಗೆ ಅಸಮಾಧಾನ ಇದೆ. ಇನ್ನು ಆತನ ಬ್ಯಾಕ್ಗ್ರೌಂಡ್ ಬಗ್ಗೆನೂ ಕೂಡ ಸಾಕಷ್ಟು ಜನರಿಗೆ ಕೋಪ ಇದೆ, ಆಕ್ರೋಶ ಇದೆ. ನಿಮಗೂ ಕೂಡ ಗೊತ್ತಿದೆಯಲ್ವಾ, ಈ ಲಾಂಗನ್ನು ತೋರಿಸಿ ವಿಡಿಯೋ ಮಾಡಿ ಜೈಲು ಸೇರಿ ಮತ್ತೆ ಒಂದ್ಸಲ ಬೇಲನ್ನು ಪಡ್ಕೊಂಡು ಹೊರಗಡೆ ಬಂದು ಮತ್ತೆ ವಾಪಸ್ ಜೈಲಿಗೆ ಹೋಗಿದ್ದು, ಈ ರೀತಿ ಸಾಕಷ್ಟು ಸಂಗತಿಗಳಿದ್ದಾವೆ. ಹೀಗೆಲ್ಲ ಇರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಟೀಮ್ನವರು ಎಡವಿದ್ರು ಅನ್ನುವಂತಹ ಅಭಿಪ್ರಾಯ. ಕಿಚ್ಚ ಸುದೀಪ್ ಅವರು ಕೂಡ ಮತ್ತೆ ಎಲ್ಲೋ ಒಂದು ಕಡೆ ರಜತನ್ನು ಒಳಗಡೆ ಕಳಿಸೋದ್ರ ಮೂಲಕ ಅಲ್ಲಿದ್ದಂಥ ಸ್ಪರ್ಧಿಗಳಿಗೂ ಕೂಡ ಮೋಸ ಮಾಡಿದ್ರು ಮತ್ತು ನಿಜವಾಗ್ಲೂ ಕೂಡ ಅವಕಾಶವನ್ನು ಹುಡುಕ್ತಿದ್ದವ್ರಿಗೂ ಕೂಡ ಮೋಸ ಮಾಡಿದ್ರು ಅನ್ನೋಂಥ ಅಭಿಪ್ರಾಯ ವ್ಯಕ್ತವಾಗ್ತಿರೋದಂತೂ ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ರಜತ್ ಮತ್ತು ಚೈತ್ರ ಒಳಗಡೆ ಹೋಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತು ರಜತ್ಗೆ ಮತ್ತೊಂದು ಅವಕಾಶವನ್ನು ಮಾಡಿಕೊಟ್ಟಿರೋದ್ರ ಬಗ್ಗೆ ನಿಮಗೆಷ್ಟು ಅಸಮಾಧಾನ ಇದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.